2025 ಸಿಂಗಲ್ ಓನರ್ ಬರೀ 7,000 ಹೊಡಿದೆ ಸರ್. 7,000. ಹೌದು, ಇವಾಗ ಒಂದು 30 ಗಾಡಿ ಇದೆ ಸರ್. 30 ವೆಹಿಕಲ್ಸ್ ಇದೆ. ಓಕೆ, ಆಲ್ ಓವರ್ ಕರ್ನಾಟಕ ಲೋನ್ ಇರುತ್ತಾ? ಆಲ್ ಓವರ್ ಕರ್ನಾಟಕ ಲೋನ್ ಇದೆ. ಯಾವ ಮಾಡಲಿಂದ ಸರ್? ಸರ್ ಎಲ್ಲ ಗಾಡಿಗೆ ಲೋನ್ ಆಗುತ್ತೆ ಸರ್. ನಮ್ಮ ಹತ್ರ ಇರೋದೆಲ್ಲ ಲೇಟೆಸ್ಟ್ ಗಾಡಿಗಳೇ ಇರೋದು. ಎಲ್ಲ ಸಿಂಗಲ್ ಓನರ್ ಗಾಡಿ, ಆಕ್ಸಿಡೆಂಟ್ ಫ್ರೀ ಇರುತ್ತೆ, ಜೆನ್ಯೂನ್ ಗಾಡಿ ಇರುತ್ತೆ, ಶೋರೂಮ್ ಹಿಸ್ಟ್ರಿ ಕೊಡ್ತೀವಿ. ಈ ಗಾಡಿ ಮಹೇಂದ್ರ ತಾರ್ 4x4 ಸಿಂಗಲ್ ಓನರ್ ಗಾಡಿ. ಏನು ಮಾಡ್ತಾರೆ, ರೇಟ್ ಕಡಿಮೆ ಹೇಳ್ತಾರೆ, 5 ಲಕ್ಷ ಕೊಡ್ತೀನಿ. ನೀವು ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ 3rd ಓನರ್ ಗಾಡಿ ಇರುತ್ತೆ. ಇಲ್ಲಾಂದ್ರೆ ಆಕ್ಸಿಡೆಂಟ್ ಗಾಡಿ, ಬ್ಯಾನೆಟ್ ಚೇಂಜ್ ಆಗಿರೋ ಗಾಡಿ. ಇಲ್ಲಿ ನನ್ನ ಹತ್ರ ಯಾವುದೇ ಗಾಡಿನಲ್ಲಿ ಒಂದು ಬ್ಯಾನೆಟ್ ರಿಪ್ಲೇಸ್ಮೆಂಟ್ ಆಗಿರೋ ಗಾಡಿನೂ ನನ್ನ ಹತ್ರ ಇಲ್ಲ. ಆಕ್ಸಿಡೆಂಟ್ ಗಾಡಿ ಇದ್ರೆ ಫ್ರೀ ಎತ್ಕೊಂಡೋಗಿ, ಮೀಟರ್ ಟ್ಯಾಂಪರ್ ಆಗಿರೋ ಗಾಡಿ ಇದ್ರೆ ಫ್ರೀ ಎತ್ಕೊಂಡೋಗಿ, ಯಾವ ಶೋರೂಮ್ ಹೋಗಬೇಕು ತಗೊಂಡೋಗಿ ಚೆಕ್ ಮಾಡಿ ಎತ್ಕೊಂಡೋಗಿ ಸರ್. ಒಂದು 50,000 ಮಾಡಿ ಸರ್ ಸಾಕು. 50,000 1 ಲಕ್ಷ ಮಾಡಿ ಸರ್. ಶಿಫ್ಟ್ ಗಾಡಿಗಳಿಗೆಲ್ಲ ಅಷ್ಟೇ ಸರ್. ಒಂದು 50,000 1 ಲಕ್ಷ ಮಾಡಿ. ನೀವೇನೋ ಒಂದು 7 ಸೀಟರ್ ಇನೋವಾ XUV ಆ ಥರ ಹೋದ್ರೆ ಒಂದು 1 ಲಕ್ಷ 2 ಲಕ್ಷ ಮಾಡಬೇಕು. ಚಿಕ್ಕ ಗಾಡಿ ಯಾವ್ದಾದ್ರು ಒಂದು 50,000 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ. ನಿಮ್ಮ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ ಅಂದರೆ 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀವಿ ಸರ್. ಬರೀ 28,000 ಓಡಿದೆ ಸರ್. ಮಹೇಂದ್ರ ತಾರ್ 4x4, ಅದರಲ್ಲೂ ಕೂಡ ಡೀಸೆಲ್ ವೇರಿಯಂಟು. ನೀವು ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. K53 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲು. ಗಾಡಿನ ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ ವಿತ್ ಆಟ್ ಟಾಪ್ ಬರುತ್ತೆ, ಏರ್ ಬ್ಯಾಗು, ABS ಇವೆಲ್ಲವೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ನಾನು ನಿಮಗೆ ಆ ಕಡೆದು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಪವರ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಏರ್ ಬ್ಯಾಗು, ABS ಸಿಸ್ಟಮು, AC ಹೀಗೆ ಪ್ರತಿಯೊಂದು ಕೂಡ ಇರುವಂಥದ್ದು. ನಿಮಗೆ ಮೈಲೇಜ್ ಎಲ್ಲ ನಿಮಗೆ ಗೊತ್ತಿರುತ್ತೆ. ಡೀಸೆಲ್ ಆದಮೇಲೆ ಆರಾಮಾಗಿ ನೀವು 16-17 ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ನೀವು ಯಾವ ರೀತಿ ಓಡಿಸ್ತೀರಾ ಅದೇ ಥರನೇ ಬರುತ್ತೆ. ಅದು ಕೂಡ 4x4 ಡೀಟೇಲ್ ಸರ್. ಸರ್, ಈ ಗಾಡಿ ಮಹೇಂದ್ರ ತಾರ್ 4x4 ಸಿಂಗಲ್ ಓನರ್ ಗಾಡಿ. ಇದು 2023 ಬರೀ 63,000 ಓಡಿದೆ ಸರ್. 63,000. ಹೌದು. ನಮ್ದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 14,95,000 ಇದೆ. ಇವಾಗ ಬೆಸ್ಟ್ ಪ್ರೈಸ್ನ 1395 ಮಾಡ್ಬೋದು ಸರ್. 1395. ಹೌದು. ಎಷ್ಟು ಲೋನ್ ಆಗ್ಬೋದು ಸರ್ ಇದಕ್ಕೆ? ಸರ್, ನಿಮ್ಗೊಂದು 12 lakhs ಗಂಟ ಲೋನ್ ಆಗುತ್ತೆ ಸರ್. 12.5 ಗಂಟ ಲೋನ್ ಆಗುತ್ತೆ. 1 ಲಕ್ಷ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸರ್, ಮಿಕ್ಕಿ ಲೋನ್ ಮಾಡ್ಕೊಡ್ತೀವಿ. ಓಕೆ ಸರ್, ಇವಾಗ ತಾರ್ದು ನಾವು ಡೀಟೇಲ್ ಕೊಟ್ಟು ನಿಮ್ಮ ಶೋರೂಮ್ ಹೆಸರು ಹೇಳ್ಬಿಡಿ ಸರ್. ಸರ್, ಮಿಸ್ಟರ್ ಕಾರ್ಸ್ ಅತ್ತಿಬೆಲೆ. ಅತ್ತಿಬೆಲೆಯಲ್ಲಿ ಬರುತ್ತೆ. ಹೌದು. ಎಷ್ಟಿದೆ ಸರ್ ಕಾರ್ಗಳು? ಸರ್, ಇವಾಗ ಒಂದು 30 ಗಾಡಿ ಇದೆ ಸರ್. 30 ವೆಹಿಕಲ್ಸ್ ಇದೆ. ಓಕೆ, ಆಲ್ ಓವರ್ ಕರ್ನಾಟಕ ಲೋನ್ ಇರುತ್ತಾ? ಆಲ್ ಓವರ್ ಕರ್ನಾಟಕ ಲೋನ್ ಇದೆ. ಯಾವ ಮಾಡಲಿಂದ ಸರ್? ಸರ್, ಎಲ್ಲ ಗಾಡಿಗೆ ಲೋನ್ ಆಗುತ್ತೆ ಸರ್. ನಮ್ಮ ಹತ್ರ ಇರೋದೆಲ್ಲ ಲೇಟೆಸ್ಟ್ ಗಾಡಿಗಳೇ ಇರೋದು. ಎಲ್ಲ ಸಿಂಗಲ್ ಓನರ್ ಗಾಡಿ, ಆಕ್ಸಿಡೆಂಟ್ ಫ್ರೀ ಇರುತ್ತೆ, ಜೆನ್ಯೂನ್ ಗಾಡಿ ಇರುತ್ತೆ, ಶೋರೂಮ್ ಹಿಸ್ಟ್ರಿ ಕೊಡ್ತೀವಿ. 1 ಅವರ್ ಲೋನ್ ಇನ್ 1 ಅವರ್. ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ ವಿತಿನ್ 1 ಅವರ್ ಲೋನ್ ಕಂಪ್ಲೀಟ್ ಮಾಡ್ಕೊಡ್ಬೋದು ಸರ್. ಓಕೆ, 60 ಮಿನಿಟ್ಸ್ 1 ಅವರ್ ವಿತಿನ್ 1 ಅವರ್ನಲ್ಲಿ ಕಂಪ್ಲೀಟ್ ಮಾಡ್ಕೊಡ್ಬೋದು. ಓಕೆ, ಆಲ್ ಓವರ್ ಕರ್ನಾಟಕ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಆಗುತ್ತೆ. ಇದೇ ಏನು ಸರ್ ಲಿಸ್ಟ್ ಇದು? ಸರ್, ಇದೆಲ್ಲ ನಮ್ಮ ಹ್ಯಾಪಿ ಕಸ್ಟಮರ್ಸು. ಮೋರ್ ದನ್ 1,000 ಕಸ್ಟಮರ್ಸ್ ಇದ್ದಾರೆ. ನಾವೆಲ್ಲ ಡೆಲಿವರಿ ಕೊಟ್ಟಿರೋದು. ಇವರೆಲ್ಲ ಈ ಶೋರೂಮ್ನಲ್ಲಿ ಪರ್ಚೇಸ್ ಮಾಡಿರೋ ಕಸ್ಟಮರ್ಸ್. ಎಲ್ಲರೂ ಹ್ಯಾಪಿ ಕಸ್ಟಮರ್ಸ್. ಓಕೆ ಸರ್, ಎಷ್ಟೇ ಗಾಡಿ ತೋರಿಸಿದ್ರು ಮಾರ್ಕೆಟಲ್ಲಿ ಎಲ್ಲರೂ ಕೇಳಿದ್ರೆ ಅದೇಳಿ ಶಿಫ್ಟ್ ಬೇಕು ಅಂತ. ಹೌದು. ಅಂಥದ್ದು ನಿಮ್ಮ ಹತ್ರ ಸ್ವಿಫ್ಟ್ ಇವತ್ತು ತುಂಬಾನೇ ಕಲೆಕ್ಷನ್ಸ್ ಇರುತ್ತೆ. ಅದರಲ್ಲೂ ಕೂಡ ನ್ಯೂ ಶೇಪ್ ನೀವು ನೋಡ್ತಾ ಇರೋದು ಆಪಲ್ ಶೇಪ್. K41 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ, ಇಂಟೀರಿಯರ್ ಕೂಡ ಚೆನ್ನಾಗಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೋಡ್ ಕಂಟ್ರೋಲಿಗೆ ಪ್ರತಿಯೊಂದು ಕೂಡ ಬರುವಂಥದ್ದು. ಮೈಲೇಜ್ ಅಂತ ನಿಮಗೆ ಗೊತ್ತು, 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಸರ್ ಡೀಟೇಲ್ ಇದು? ಸರ್, 2019 ಮಾಡಲ್ ಸಿಂಗಲ್ ಓನರ್, ಬರೀ 59,000 ಓಡಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ನಿಮಗೆ ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮು, ಲೆದರ್ ಸೀಟ್ ಕವರ್ಸು, ಫ್ಯಾನ್ಸಿ ನಂಬರ್ ಬಂದ್ಬಿಡುತ್ತೆ. ಗಾಡಿ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಈ ಗಾಡಿ ನಮ್ದು ಆಸ್ಮೆ 6,95,000 ಇದೆ. ಇವಾಗ ಆಫರ್ ಪ್ರೈಸ್ 660 ಮಾಡ್ಕೊಡ್ತೀವಿ ಸರ್. 660. ಹೌದು. ಓಕೆ, ನೀವು ಒಂದು 50,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡ್ಕೊಡ್ಬೋದು ಸರ್. ಓಕೆ, 50,000 ಡೌನ್ ಪೇಮೆಂಟಲ್ಲಿ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. 6,60,000 ಹೇಳ್ತಿದ್ರೆ ಸರ್. ಅದ್ರ ಸ್ವಿಫ್ಟ್ ಹುಡುಕ್ತಾ ಇದ್ರೆ ಎಕ್ಸಲೆಂಟ್ ಕಂಡೀಷನ್ ಇರೋದು ಬೇಕು ಸರ್. ನನಗೆ ನ್ಯೂ ಶೇಪೇ ಬೇಕು, ಕಡಿಮೆ ಡೌನ್ ಪೇಮೆಂಟಲ್ಲಿ ಬೇಕು ನನಗೆ. ಇದು ಕೂಡ ಹೊಸ ಗಾಡಿ ಬಂದ್ಬಿಟ್ಟು 3 ಸಿಲಿಂಡರ್. ಈ ಗಾಡಿ ಬಂದ್ಬಿಟ್ಟು 4 ಸಿಲಿಂಡರ್. 4 ಸಿಲಿಂಡರ್ ಮಾರ್ಕೆಟ್ನಲ್ಲಿ ತುಂಬಾ ಡಿಮ್ಯಾಂಡ್ ಆಗಿದೆ. ಅದು ಕಡಿಮೆ ಓಡಿರೋದು ಸಿಂಗಲ್ ಓನರ್ ಗಾಡಿಗಳು ಡಿಮ್ಯಾಂಡ್ ಇದೆ. ಹೌದು. ಕೆಲವರು ಏನು ಮಾಡ್ತಾರೆ, ರೇಟ್ ಕಡಿಮೆ ಹೇಳ್ತಾರೆ, 5 ಲಕ್ಷ ಕೊಡ್ತೀನಿ. ನೀವು ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ 3rd ಓನರ್ ಗಾಡಿ ಇರುತ್ತೆ. ಇಲ್ಲಾಂದ್ರೆ ಆಕ್ಸಿಡೆಂಟ್ ಗಾಡಿ, ಬ್ಯಾನೆಟ್ ಚೇಂಜ್ ಆಗಿರೋ ಗಾಡಿ. ಇಲ್ಲಿ ನನ್ನ ಹತ್ರ ಯಾವುದೇ ಗಾಡಿನಲ್ಲಿ ಒಂದು ಬ್ಯಾನೆಟ್ ರಿಪ್ಲೇಸ್ಮೆಂಟ್ ಆಗಿರೋ ಗಾಡಿನೂ ನನ್ನ ಹತ್ರ ಇಲ್ಲ. ಆಕ್ಸಿಡೆಂಟ್ ಗಾಡಿ ಇದ್ರೆ ಫ್ರೀ ಎತ್ಕೊಂಡೋಗಿ, ಮೀಟರ್ ಟ್ಯಾಂಪರ್ ಆಗಿರೋ ಗಾಡಿ ಇದ್ರೆ ಫ್ರೀ ಎತ್ಕೊಂಡೋಗಿ, ಯಾವ ಶೋರೂಮ್ ಹೋಗಬೇಕು ತೊಗೊಂಡೋಗಿ ಚೆಕ್ ಮಾಡಿ ಎತ್ಕೊಂಡೋಗಿ. ಹೌದು. ರೆಡ್ ಕಲರ್ ಬೇಡ ಸರ್, ಕಾಮನ್ ಆಗೋಯ್ತು. ನಂಗೆ ಸ್ವಲ್ಪ ಡಿಫ್ರೆಂಟ್ ಕಲರ್ ಇರಬೇಕು, ಬ್ಲೂನೇ ಬೇಕು ಅಂತ ಹೇಳೋರಿಗೆ. ಸೊ ನೀವು ನೋಡ್ತಾ ಇರ್ಬೋದು, ಬ್ಲೂ ಕಲರ್ ಕೂಡ ಮಾರುತಿ ಸುಜುಕಿ ಸ್ವಿಫ್ಟ್ ಆಪಲ್ ಶೇಪ್ ಅಂದರೆ ನ್ಯೂ ಶೇಪು. K03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲು. ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಡಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಮೈಲೇಜ್ ಆಸ್ ಯೂಶುವಲ್ 18+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಿದೆ ಸರ್ ಡೀಟೇಲ್ ಇರೋದು? ಸರ್, ಮಾರುತಿ ಶಿಫ್ಟ್ VXi ಆಪ್ಷನಲ್ 2018 ಮಾಡಲ್ ಸಿಂಗಲ್ ಓನರ್, ಬರೀ 30,000 ಓಡಿದೆ ಸರ್. ಓಕೆ, ನೀವು ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿ, ತುಂಬ ಕಡಿಮೆ ಓಡಿದೆ ಗಾಡಿ ಇದು. ಈ ಗಾಡಿ ನಮ್ಮದು ಆಸ್ಕಿಂಗ್ ಪ್ರೈಸ್ ಬಂದು 695 ಇದೆ. ಇವಾಗ ಆಫರ್ ಪ್ರೈಸ್ ಬಂದ್ಬಿಟ್ಟು 640 ಮಾಡ್ಕೊಡ್ತೀವಿ ಸರ್. 640 ಮಾಡ್ಕೊಡ್ತೀವಿ.
ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ 50,000 ಮಾಡಿ ಸರ್ ಸಾಕು. 50,000 ಡೌನ್ ಪೇಮೆಂಟಲ್ಲಿ ಈ ಸ್ವಿಫ್ಟ್ ಕೂಡ ಸಿಗುತ್ತೆ. ಓಕೆ, ಎರಡರಲ್ಲಿ ಯಾವ್ದು ಬೇಕು ಡಿಸೈಡ್ ಮಾಡ್ಕೊಂಡು ವಿಡಿಯೋ ಮೇಲೆ ನಂಬರ್ ಕೊಟ್ಟಿರ್ತೀವಿ, ಬೇಕು ಅನ್ನೋರು ಕಾಲ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು ಅಲೋವೆಲ್ಸ್ ಇರುವಂಥ ಗಾಡಿ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಯಾವುದಪ್ಪ ಇದು ಗಾಡಿ ಅಂದರೆ Hyundai i20. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ನಾನು ನಿಮಗೆ ಇದು ಗಾಡಿದು ನಂಬರ್ ಪ್ಲೇಟ್ ಕೂಡ ತೋರಿಸ್ಕೊಡ್ತಾ ಇದೀವಿ. ಇದು ಬಂದು ನಿಮಗೆ KA046887 ಅಂದರೆ ವೆಹಿಕಲ್ ನಂಬರ್ ಕೂಡ ಚೆನ್ನಾಗಿರುತ್ತೆ. ಗಾಡಿ ಕಂಡೀಷನು ಕೂಡ ಅದೇ ರೀತಿಯೇ ಇರುತ್ತೆ. ಈಗ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ 2020 ಮಾಡಲ್ ಅಷ್ಟಾ ಗಾಡಿ ಇದು, ಟಾಪ್ ಎಂಡ್ ಗಾಡಿ. ನಿಮ್ಮ ಪ್ರೊಜೆಕ್ಟೆಡ್ ಡ್ರಮ್ಸು ಏರ್ ಬ್ಯಾಗು ಎಲ್ಲ ಬಂದ್ಬಿಡುತ್ತೆ. ಬೇರೆ 68,000 ಓಡಿದೆ ಸರ್, ಸಿಂಗಲ್ ಓನರ್ ಗಾಡಿ. ಓಕೆ, ನಿಮಗೆ ಈ ಗಾಡಿ ನಾವು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 7,95,000 ಇದೆ. ಇವಾಗ ಆಫರ್ ಪ್ರೈಸ್ 745 ಮಾಡ್ಕೊಡ್ತೀವಿ ಸರ್, 745. ಓಕೆ, ಯಾವ ಮಾಡಲ್ ಅಂದ್ರಿ ಸರ್ ಇದು? ಸರ್ 2021 ಅಷ್ಟಾ ಟಾಪ್ ಎಂಡ್ ಗಾಡಿ ಸರ್, ಅದು ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್ ಸರ್, ಪೆಟ್ರೋಲ್. ಓಕೆ, ಇದಕ್ಕೆ ಸರ್ ಡೌನ್ ಪೇಮೆಂಟ್ ಅಲ್ಲ ಸರ್ ಒಂದು 50,000 70,000 ಮಾಡಿ ಸರ್, 50,000 to 70,000. ಓಕೆ, ಅದು ಕೂಡ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬೇಕು ಅಂದ್ರೆ ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಕೂಡ ಇರುತ್ತೆ. ಅಲವೆಲ್ಸು, ಬ್ಯಾಕ್ ವೈಫರ್, ಡಿಫಾಗರ್, ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟು, ಹೀಗೆ ಪ್ರತಿಯೊಂದು ಕೂಡ ಇರುವಂಥ ವೆಹಿಕಲ್ ಇದಾಗಿರುತ್ತೆ. ಸರ್ ನನಗೆ ಕಡಿಮೆ ಓಡಿರೋಂಥ ಸ್ವಿಫ್ಟ್ ಬೇಕು, ಬಟ್ ಮ್ಯಾನ್ಯುವಲ್ ಬೇಡ ಸರ್, ನಂಗೆ ಆಟೋಮೆಟಿಕ್ ಬೇಕು. ಯಾಕಂದರೆ ನನಗೆ ಗೇರ್ ಓಡಿಸಿ ಬೋರ್ ಆಗ್ಬಿಟ್ಟಿದೆ ಸರ್, ಈ ಟ್ರಾಫಿಕಲ್ಲಿ ಆಗೋದಿಲ್ಲ ಸರ್ ಅನ್ನೋರಿಗೆ ಆಟೋಮೆಟಿಕ್ಕು ಮಾರುತಿ ಸುಜುಕಿ ಸ್ವಿಫ್ಟ್, ಅದು ಕೂಡ ನ್ಯೂ ಶೇಪ್, ಅಂದರೆ ಇದು ಕೂಡ ಆ್ಯಪಲ್ ಶೇಪ್, KA05 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲು. ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ. ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಏರ್ ಬ್ಯಾಗು, ABS, ಹೀಗೆ ಪ್ರತಿಯೊಂದು ಕೂಡ ಇರುವಂಥ ವೆಹಿಕಲು. ಮೈಲೇಜ್ ನಿಮಗೆ ಗೊತ್ತು, ಆರಾಮಾಗಿ 70+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್ ಇದು ಸರ್ 2019 ಡಿಸೆಂಬರ್ ಗಾಡಿ, ಆಲ್ಮೋಸ್ಟ್ 2020 ಹೇಳ್ಬೋದು. BXI ಆಪ್ಷನಲ್ ಆಟೋಮ್ಯಾಟಿಕ್ ಗಾಡಿ, ಶಿಫ್ಟ್ ಸಿಂಗಲ್ ಓನರ್. ಅದ್ರದ್ದು ಬರೀ 31,000 ಓಡಿದೆ ಸರ್ ಗಾಡಿ. 31,000. ಓಕೆ, ಏನಿದೆ ಪ್ರೈಸ್ ಸರ್? ಈ ಗಾಡಿ ನಮ್ದು 7,25,000 ಇದೆ. ಇವಾಗ ಆಫರ್ ಪ್ರೈಸ್ 675 ಮಾಡ್ಕೊಡ್ತೀವಿ ಸರ್. 675. ಹೌದು. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಒಂದು 50,000 ಮಾಡಿ ಸರ್. ಓಕೆ, 50,000 ಡೌನ್ ಪೇಮೆಂಟ್. ಪ್ರತಿಯೊಂದು ಗಾಡಿಗೂ ಕೂಡ ನಾವು ಡೌನ್ ಪೇಮೆಂಟ್ ಕೇಳ್ತಾ ಇರ್ತೀವಿ. ಏನಕ್ಕೆ ಅಂದರೆ ಸ್ವಲ್ಪ ಜನ ಸ್ಕಿಪ್ ಮಾಡಿದಾಗಲೂ ಕೂಡ ಅವರಿಗೆ ಬೇಕಾದಂಥ ಕಾರ್ ಬಂದಾಗ ಡೌನ್ ಪೇಮೆಂಟ್ ಅನ್ನೋ ಒಂದು ಡೀಟೇಲು ಮಿಸ್ ಆಗಬಾರ್ದು. ಅದಕ್ಕೋಸ್ಕರ ಹೊರತು ಬೇರೆ ಯಾವುದೇ ರೀತಿ ಉದ್ದೇಶದಿಂದ ಅಲ್ಲ. ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ಸರ್ ನಮಗೆ ಲೋನ್ದು ಬೇಡ ಸರ್, ಫುಲ್ ಪ್ರೈಸ್ ಹೇಳಿರ್ತಾ. ಫುಲ್ ಪ್ರೈಸು ಕೂಡ ನಾವು ವೀಡಿಯೋದಲ್ಲಿ ಹೇಳಿರ್ತೀವಿ, ಬಟ್ ಏನಪ್ಪ ಅಂದರೆ ನೀವು ಸ್ಕಿಪ್ ಮಾಡಿದ್ರೆ ನೋಡಬೇಕಾಗುತ್ತೆ. ಸರ್ ನನಗೆ ಆ್ಯಪಲ್ ಶೇಪಲ್ಲಿ ಸ್ವಿಫ್ಟ್ ಬೇಡ ಸರ್, ಅದಕ್ಕಿಂತ ಒಂದು ಓಲ್ಡ್ ಶೇಪ್ ಬೇಕು ಅನ್ನೋರಿಗೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲೂ ಆ ಸ್ವಿಫ್ಟ್ ಕೂಡ ಇರುತ್ತೆ ಮಿಸ್ಟರ್ ಕಾರ್ಸಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್ ಇರುತ್ತೆ. ಅದರಲ್ಲೂ ಕೂಡ ವೈಟ್ ಕಲರ್ ಗಾಡಿ. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಇಂಟೀರಿಯರ್ ಕೂಡ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ ನೀವು 16-17+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಸರ್ ಡೀಟೇಲ್ ಇದು? ಸರ್ 2013 ಮಾಡಲ್ ಸಿಂಗಲ್ ಓನರ್ VXI ಗಾಡಿ, ಬರೀ 28,000 ಓಡಿದೆ ಸರ್. 28,000. ಕೆಲವರು ಕೇಳ್ತಾರೆ, ಏನು ಸರ್ ಬರೀ 23,000 28,000 ಓಡಿದೆಯಾ, ಮೀಟರ್ ಟ್ಯಾಂಪರ್ ಆಗಿದೆ ಅಂತ ಹೇಳ್ತಾರೆ. ಸರ್ ನೀವು ಎಲ್ಲಿ ಬೇಕಾದ್ರೆ ತೊಗೊಂಡೋಗಿ ಚೆಕ್ ಮಾಡಿ, ಈ ಗಾಡಿ ಮೀಟರ್ ಟ್ಯಾಂಪರ್ ಆಗಿದೆ, ಈ ಗಾಡಿ ಫ್ರೀ ಕೊಟ್ಬಿಡ್ತೀನಿ. ಮೀಟರ್ ಟ್ಯಾಂಪರ್ ಮಾಡಬೇಕಂದ್ರೆ ದೊಡ್ಡ ಗಾಡಿನಲ್ಲೇ ಮಾಡಬೇಕು. ನಾನು ಆ ಗಾಡಿಗೆ 1.25 ಲಕ್ಷ ಓಡಿದೆ, ಇನ್ನೋ ಇಷ್ಟ 21 ಲಕ್ಷ ಹೇಳ್ತಾ ಇದ್ವಿ. ನಾನು ಆ ಗಾಡಿಗೆ ಮಾಡಿಲ್ಲ, ಮತ್ತೆ ಈ ಗಾಡಿಗೆ ನಾನು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ಸರ್, ಹೌದು, ನಾವು ಅದನ್ನೇ ಹೇಳ್ತಾ ಇರೋದು. ಕೆಲವರು ಹೇಳ್ತಾ ಇಷ್ಟೇನ ಓಡಿದೆ, ಹೌದು ಸರ್ ಇಷ್ಟೇ ಓಡಿದೆ. ನಾವು ನೋಡಿ ಅದು i20 ನಾವು ತೋರಿಸಿದ್ದೀವಿ, 68,000 ಓಡಿದೆ. ಇರೋ ಕಿಲೋಮೀಟರ್ ನಾವು ಹೇಳ್ತಾ ಇದ್ವಿ, ಈ ಗಾಡಿ ಇಷ್ಟೇ ಓಡಿದೆ. ನಾವು ಏನು ಗೊತ್ತಾ, ಮಿಸ್ಟರ್ ಕಾರ್ಸ್ನಲ್ಲಿ ಸಿಂಗಲ್ ಓನರ್ ಗಾಡಿನೇ ಮಾಡ್ತೀವಿ, ಕಿಲೋಮೀಟರ್ ಕಡಿಮೆ ಗಾಡಿನೇ ಮಾಡ್ತೀವಿ. ಅದಕ್ಕೆ ನೀವು ಎಲ್ಲ ಗಾಡಿನೂ ಕಿಲೋಮೀಟರ್ ಕಡಿಮೆ ಇದೆ ಸರ್. ಓಕೆ, 70,000 ಮೇಲೆ ಓಡಿರೋ ಗಾಡಿ ನಾವು ಮಾರಲ್ಲ, ಕಡಿಮೆ ಓಡಿರೋ ಗಾಡಿ ಮಾತ್ರ ನಾವು ಮಾಡ್ತೀವಿ. 10 ವರ್ಷ ಗಾಡಿ ಮಾತ್ರ ನಾವು ಮಾಡ್ತೀವಿ ಸರ್. ಓಕೆ, ಏನಿದೆ ಸರ್ ಪ್ರೈಸ್ ಇದಕ್ಕೆ? ಸರ್ ಈ ಗಾಡಿ 2013 ಮಾಡಲ್ ಸಿಂಗಲ್ ಓನರ್, ಬೇರೆ 28,000 ಓಡಿದೆ. ನಿಮಗೆ AC, ABS, ಆಡಿಯೋ ಸಿಸ್ಟಮ್, ಲೆದರ್ ಸೀಟ್ ಕವರ್ಸ್, ಆ ಥರ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಈ ಗಾಡಿ ನಮ್ದು ಆಸ್ಕಿಂಗ್ 4,95,000 ಇದೆ. ಇವಾಗ ಆಫರ್ ಪ್ರೈಸ್ 4,30,000 ಮಾಡ್ಕೊಳ್ತೀವಿ. 4,30,000 ಮಾಡ್ಕೊಳ್ತೀವಿ. 4,30,30,000 ಮಾಡ್ಕೊಳ್ತೀವಿ. ಸಿಂಗಲ್ ಓನರ್ ಆಗುತ್ತೆ ಸರ್. ಸರ್ ಆನ್ ಟೇಬಲ್ ಬನ್ನಿ, ಒಂದು 5,000 ಹೆಚ್ಚು ಕಡಿಮೆ ಮಾಡಿಕೊಡ್ಬೋದು, ಇಲ್ಲ ಒಂದು 10-20,000 ಹೆಚ್ಚು ಕಡಿಮೆ ಮಾಡ್ಬೋದು. ಅದು ಒಂದೊಂದು ಗಾಡಿಗೆ ಒಂದೊಂದು ಥರ ಇರುತ್ತೆ. ನೀವು ಬಂದ್ಬಿಟ್ಟು ಲಕ್ಷ ಕಡಿಮೆ ಕೇಳಿದ್ರೆ ನಾವು ಕೊಡೋಕ್ಕಾಗಲ್ಲ. ಇವಾಗಲೇ ಹೇಳ್ಬಿಡ್ತೀವಿ, ಸುಮ್ಮನೆ ನಿಮಗೂ ಟೈಮ್ ವೇಸ್ಟು, ನಮಗೂ ಟೈಮ್ ವೇಸ್ಟು. ನಮ್ಮ ಆಫೀಸ್ ನಂಬರ್ ಕಾಲ್ ಮಾಡಿ ಏನಿದೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಏನು ಮಾಡ್ಬೋದು ಮಾಡ್ಕೊಡ್ತೀವಿ ಸರ್. ಎಲ್ಲ ಕಸ್ಟಮರ್ ಗಾಡಿ, ನಮ್ಮದು ಏನು ಪರ್ಚೇಸ್ ಗಾಡಿ ಇರಲ್ಲ, ಎಲ್ಲ ಪಾರ್ಕ್ ಆ್ಯಂಡ್ ಸೇಲ್ ಇರೋದು. ಕಸ್ಟಮರ್ ಏನು ಪ್ರೈಸ್ ಕೋಟ್ ಮಾಡಿದ್ದಾರೆ ಅವ್ರ ಹತ್ರ ನಾವೆಲ್ಲ ಬಾರ್ಗೇನ್ ಮಾಡಿ ಕಡಿಮೆ ಮಾಡಿ ನಾವು ಕೋಟ್ ಮಾಡ್ತಾ ಇದೀವಿ ಸರ್. ಓಕೆ ಸರ್, ಎಲ್ಲ ಗಾಡಿ ಕೂಡ ತೋರಿಸ್ತಾ ಇದ್ದೀರಾ. ನನಗೆ ವೋಕ್ಸ್ವ್ಯಾಗನ್ ಪೋಲೋ ಬೇಕು ಸರ್, ಅದರಲ್ಲೂ ಕೂಡ ನನಗೆ ರೆಡ್ ಕಲರೇ ಬೇಕು ಅನ್ನೋರಿಗೆ ನೋಡ್ತಾ ಇರ್ಬೋದು, ಆ ಪೋಲೋ ಕೂಡ ಇಲ್ಲಿರುತ್ತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಇದು ಬಂದು ನಿಮಗೆ ಕಂಫರ್ಟ್ ಲೈನ್ ಅಂದರೆ ಮಿಡ್ ವೇರಿಯಂಟು, ಆದರೂ ಕೂಡ ನಿಮಗೆ ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗು, ABS, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಬ್ಯಾಕ್ ವೈಪರ್, ಡಿಫಾಗರ್ ಎಲ್ಲನೂ ಕೂಡ ಬರುತ್ತೆ. ಇದು ಬಂದು ನಿಮಗೆ KA05 ಅಂದರೆ ಬೆಂಗಳೂರು ನೋಂದಾಯಿತ ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್? ಹೌದು ಸರ್, ಪೆಟ್ರೋಲು. ಮೈಲೇಜ್ ನೀವು ಆರಾಮಾಗಿ 16-17+ ನೀವು ಇದರಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ನೀವು ಯಾವ ರೀತಿ RPM ಅನ್ನು ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಮೈಲೇಜ್ ಡಿಪೆಂಡ್ ಇರುತ್ತೆ. ಡೀಟೇಲ್ ಸರ್ ಇದು? ಸರ್ 2018 ಮಾಡಲ್ ಸಿಂಗಲ್ ಓನರ್,
ಬರೀ 79,000 ಓಡಿದೆ. ಪೋಲೋನಲ್ಲಿ ರೆಡ್ ಫ್ಯಾನ್ಸಿ ಕಲರ್ ಸರ್ ಇದು. ಈ ಕಲರ್ ತುಂಬಾನೇ ಡಿಮಾಂಡ್ ಆಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್, ಜಸ್ಟ್ ಟೈರ್ ಹಾಕ್ಬಿಟ್ಟು ಶೋರೂಮ್ ಬಂದಿದೆ. ಯೋಕೋಮಾ ಟೈರ್ಸ್ ಹಾಕಿದ್ದಾರೆ. ನಿಮ್ಗೆ ಏನು ಗಾಡಿಲಿ ₹1 ಖರ್ಚಿಲ್ಲ, ಲೆದರ್ ಸೀಟ್ ಕವರ್ಸ್ ಎಲ್ಲ ಬಂದ್ಬಿಡುತ್ತೆ. ಈ ಗಾಡಿ ನಮ್ದು ಆಸ್ಮೇಲೆ 6,95,000 ಇದೆ. ಇವಾಗ ಆಫರ್ ಪ್ರೈಸ್ ಬಂದ್ಬಿಟ್ಟು 610 ಮಾಡ್ಕೊಡ್ತೀವಿ, 6,10,000 ಮಾಡ್ಕೊಡ್ತೀವಿ. 6,10,000ಕ್ಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಒಂದು 50,000 1 ಲಕ್ಷ ಮಾಡಿ ಸರ್ ಸಾಕು. ಓಕೆ, 50,000ರಿಂದ 1 ಲಕ್ಷ ಡೌನ್ ಪೇಮೆಂಟಲ್ಲಿ ಸೊ ನಿಮಗೆ ವೋಕ್ಸ್ವ್ಯಾಗನ್ ಪೋಲೋ ಕೂಡ ಸಿಗುತ್ತೆ. ಅದರಲ್ಲೂ ಕೂಡ ಡಿಮೆಂಟ್ ಕಲರ್ ಅಂದರೆ ರೆಡ್ ಕಲರ್ ವೆಹಿಕಲ್ ಇದಾಗಿರುತ್ತೆ. ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್. ಸೊ ನೀವು ನೋಡ್ತಾ ಇರ್ಬೋದು, ಈ ಗಾಡಿ ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಗಾಡಿ ಮಾತ್ರ ನೀವೇನು ಕೂಡ ಚೇಂಜ್ ಮಾಡೋದೇ ನೆಸೆಸಿಟಿ ಇರೋದಿಲ್ಲ. ಟೈರ್ ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಫೀಚರ್ ಆಗಿರುತ್ತೆ. ಜೊತೆಗೆ ನಿಮಗೆ ಏರ್ ಬ್ಯಾಗು ಕೂಡ ಅಂದರೆ ಡ್ಯುಯಲ್ ಏರ್ ಬ್ಯಾಗ್ ಜೊತೆಗೆ ABS ಕೂಡ ಬರುತ್ತೆ. ಡೀಟೇಲು ಸರ್ ಇದು ಸರ್ 2017 ಮಾಡಲ್ ಶಿಫ್ಟ್ VXI ಸಿಂಗಲ್ ಓನರ್ ಗಾಡಿ. Okay, K05 ಪಾಸಿಂಗ್ ಬರುತ್ತೆ. ಈ ಗಾಡಿ ನಿಮ್ಗೆ AC, ABS, ಆಡಿಯೋ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ ಕವರ್ಸ್, ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಬಂದ್ಬಿಡುತ್ತೆ. ನಿಮ್ಗೆ ಎಲ್ಲ ಆಪ್ಷನ್, ಒಂದು ಮ್ಯಾಗ್ವಿಲ್ ಬರಲ್ಲ, ಮಿಕ್ಕಿದ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಓಕೆ, ಬೇರೆ 20,000 ಓಡಿದೆ ಸರ್. ಈ ಮಾರ್ಕೆಟ್ನಲ್ಲಿ ಇಷ್ಟು ಕಡಿಮೆ ಓಡಿದ ಗಾಡಿ ಎಲ್ಲ ಸಿಕ್ಕಲ್ಲ. ಅದು 2017 ಮಾಡಲ್ ತುಂಬ ಡಿಮ್ಯಾಂಡ್ ಆಗಿದೆ. ಬಾಡಿ ಸ್ಟ್ರೆಂತ್ ತುಂಬಾ ಚೆನ್ನಾಗಿರುತ್ತೆ ಗಾಡಿ ಇದು. ಹೌದು. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 5,95,000 ಇದೆ. ಆಫರ್ ಪ್ರೈಸ್ ಅಂದ್ರೆ 565 ಮಾಡ್ಕೊಡ್ತೀವಿ ಸರ್. 565, 5,65,000. ಇದು ಕೂಡ 50,000 ಡೌನ್ ಪೇ ಮಾಡಿ ಸರ್. ಓಕೆ ಸರ್. ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ನೀವು ನೋಡ್ತಾ ಇರ್ಬೋದು, ಅದು ಕೂಡ ಮಿಸ್ಟರ್ ಕಾರ್ಸ್ ಎಲ್ಲ ಇನ್ನೊಂದು ಅವೈಲಬಿಲಿಟಿ ಇರುತ್ತೆ. ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಈಗ ಪ್ರತಿಯೊಂದು ಕೂಡ ಫೀಚರ್ ಇರುವಂಥದ್ದು. ಮೈಲೇಜ್ ಅಂತ ಹೇಳೋದಾದ್ರೆ ನೀವು 17-18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಸರ್ ಡೀಟೇಲ್ ಇದ್ರದ್ದು? ಸರ್ ಶಿಫ್ಟ್ VXI ಆಪ್ಷನಲ್ ಸಿಂಗಲ್ ಓನರ್ ಗಾಡಿ, 2016 ಮಾಡಲ್. ಬರೀ 68,000 ಓಡಿದೆ ಸರ್. ನಿಮ್ಗೆ AC, ಏರ್ ಬ್ಯಾಗ್, ABS, ಫ್ಯಾಬ್ರಿಕ್ ಸೀಟ್ ಕವರ್ಸು, ಹೊಸ ಟೈರ್ಸು ಎಲ್ಲ ಬಂದ್ಬಿಡುತ್ತೆ ಸರ್. ಓಕೆ, ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 5,95,000 ಇದೆ. ಇವಾಗ ಆಫರ್ ಪ್ರೈಸ್ 5,40,000 ಮಾಡ್ಕೊಡ್ತೀವಿ ಸರ್. 5,40,000ಕ್ಕೆ. ಓಕೆ, ಇದಕ್ಕೂ ಕೂಡ ಅಷ್ಟೇ. ನೀವು ಮಿನಿಮಮ್ ಒಂದು 50,000 ಡೌನ್ ಪೇಮೆಂಟಲ್ಲಿ ನಿಮ್ಮ ಗಾಡಿ ಸಿಗುತ್ತೆ. ಬಟ್ ಏನಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಇಷ್ಟೇ ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ. ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ವಿತ್ ಅಲೋವೆಲ್ಸ್ ಇರುವಂಥದ್ದು ನಾನು ನಿಮಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ಸರ್ ಅದು ಓಕೆ, ZXi ಅಂದರೆ ಪೆಟ್ರೋಲ್ ಟಾಪ್ ಎಂಡ್. ನಿಮಗೆ ಇಂಟೀರಿಯರ್ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ ಜೊತೆಗೆ ABS ಇರುತ್ತೆ. ಬ್ಯಾಕ್ ವೈಪರ್, ಡಿಫಾಗರಿಗೆ ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಪೆಟ್ರೋಲಲ್ಲಿ ನಿಮಗೆ ಟಾಪ್ ಎಂಡು ಅಂದರೆ ನಿಮಗೆ ಮೈಲೇಜ್ ಅಂತ ಹೇಳಿದ್ರೆ ನೀವು ಆರಾಮಾಗಿ 16-17+ ನೀವು ಆರಾಮಾಗಿ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಸರ್ ಡೀಟೇಲ್ ಇದ್ರದ್ದು? ಸರ್ ಮಾರುತಿ ಶಿಫ್ಟ್ ZXi ಸಿಂಗಲ್ ಓನರ್, K01 ಪಾಸಿಂಗ್ ಬರುತ್ತೆ. 2013 ಅಕ್ಟೋಬರ್ ಗಾಡಿ, ಆಲ್ಮೋಸ್ಟ್ 2014 ಹೇಳ್ಬೋದು. ನಿಮ್ಮ ಕಂಪ್ನಿ ಜೊತೆಗೆ ಮ್ಯಾಗ್ ವೀಲ್ಸ್ ಎಲ್ಲ ಬಂದ್ಬಿಡುತ್ತೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಬರೀ 60,000 ಓಡಿದೆ ಸರ್. 60,000. ಹೌದು. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 4,75,000 ಇದೆ. ಇವಾಗ ಆಫರ್ ಪ್ರೈಸ್ 4,20,000 ಮಾಡ್ಕೊಡ್ತೀವಿ ಸರ್. 4,20,000ಕ್ಕೆ. ಹೌದು. ಓಕೆ, ಇದಕ್ಕೂ ಕೂಡ ಅಷ್ಟೇ. ನೀವು ಡೌನ್ ಪೇಮೆಂಟ್ ಅಂತ ಹೇಳಿದ್ರೆ 50,000, 70,000, 1 ಲಕ್ಷ ಈ ಥರ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಮೇಲೆ ಡಿಪೆಂಡ್ ಆಗಿ ನಿಮಗೆ ಡೌನ್ ಪೇಮೆಂಟ್ ಕೂಡ ಇರುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಇರುತ್ತೆ. ನಾನು ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. ಬೇಕು ಅನ್ನೋರು ಮಿಸ್ಟರ್ ಕಾರ್ಸ್ ಅಂದರೆ ಅತ್ತಿಬೇಲೆಯಲ್ಲಿರುವಂಥ ಇವರ ಶೋರೂಮ್ನ ನೀವು ವಿಸಿಟ್ ಮಾಡ್ಬೋದು. ಇನ್ನಷ್ಟು ಮಾತ್ರ ಅಲ್ಲ, ಸೊ ನೀವು ನೋಡ್ತಾ ಬಂದು ನಿಮಗೆ ಯಾವುದಾದ್ರು ಬೇರೆ ವೆಹಿಕಲ್ಸ್ ಅಂದರೆ 7 ಸೀಟರ್, SUV, XUV ಯಾವ ಥರ ಹುಡ್ಕಿದ್ರು ಎಲ್ಲನೂ ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ಸರ್ 20+ ಮೈಲೇಜ್ ಬರೋಂಥ ಗಾಡಿ ಬೇಕು ಸರ್. ಆಲ್ಟೋಸ್ ತುಂಬ ಚಿಕ್ಕದಾಗೋಯ್ತು ಸರ್. ಬೇರೆ ಯಾವುದಾದ್ರು ವೆಹಿಕಲ್ಸ್ ಇದೆಯಾ ಅನ್ನೋರಿಗೆ ರೆನಾಲ್ಟ್ ಕ್ವಿಡ್ ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಗಾಡಿ ಇದು ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇದು ಬಂದು ನಿಮಗೆ K15 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಇವೆಲ್ಲನೂ ಕೂಡ ಕಾಮನ್ ಫೀಚರ್ ಅಂತಲೇ ಹೇಳ್ಬೋದು. ಏನು ಸರ್ ಡೀಟೇಲ್ ಇದ್ರದ್ದು? ಸರ್ ರೆನಾಲ್ಟ್ ಕ್ವಿಡ್ RXT ಮ್ಯಾನುವಲ್ ಗಾಡಿ ಇದು. 2016 ಮಾಡಲ್ ಸಿಂಗಲ್ ಓನರ್, ಬರೀ 38,000 ಓಡಿದೆ ಸರ್ ಗಾಡಿ. ಓಕೆ, ಹೌದು. ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ ಕವರು, AC, ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬಂದ್ಬಿಡುತ್ತೆ. ಈ ಗಾಡಿ ನಮ್ದು ಆಸ್ಮೇಲೆ 3,75,000 ಇದೆ. ಇವಾಗ ಆಫರ್ ಪ್ರೈಸ್ 3,25,000 ಮಾಡ್ಕೊಡ್ತೀವಿ ಸರ್. 3,25,000 ಸಿಂಗಲ್ ಓನರ್ ಗಾಡಿ ಸರ್ ಅದು. ಓಕೆ, ಡೌನ್ ಪೇಮೆಂಟ್ ಅಲ್ಲ ಸರ್ ಇವಕ್ಕೆಲ್ಲ? ಸರ್ ಒಂದು 50,000 ಮಾಡಿ ಸರ್ ಸಾಕು. ಇದಕ್ಕೂ ಕೂಡ ಒಂದು 50,000 ಡೌನ್ ಪೇಮೆಂಟಲ್ಲಿ ನೀವು ಈ ಗಾಡಿ ಕೂಡ ಪರ್ಚೇಸ್ ಮಾಡ್ಬೋದು. ಹೋಂಡಾ ಸಿಟಿ ಬೇಕು ಸರ್, ನಂಗೆ ಆಟೋಮೆಟಿಕೇ ಬೇಕು ಸರ್, ಫುಲ್ಲಿ ಟಾಪ್ ಎಂಡೇ ಇರಬೇಕು ಸರ್, ನನಗೆ ಸೂರ್ಯ ಚಾವಣಿ ಅಂದರೆ ಸನ್ ರೂಫ್ ಬೇಕು ಸರ್ ಅನ್ನೋರಿಗೆ ನೀವು ನೋಡ್ತಾ ಬೋದು ಆ ವೆಹಿಕಲ್ ಕೂಡ ಇರುತ್ತೆ. ನಿಮಗೆ ಇದರಲ್ಲಿ ಫೀಚರ್ಸ್ ಅಂತ ಹೇಳಿದ್ರೆ ಅಲೋವಿಲ್ಸ್ ಇರುತ್ತೆ, ಏರ್ ಬ್ಯಾಗು, ABS, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲು, ಟಚ್ ಸ್ಕ್ರೀನ್ ಸಿಸ್ಟಮಿಗೆ ಪ್ರತಿಯೊಂದು ಕೂಡ ಇರುವಂಥದ್ದು ಒಳ್ಳೆ ಲಕ್ಸುರಿ ವೆಹಿಕಲ್ ಅಂತಲೇ ಹೇಳ್ಬೋದು. ಇದು ಬಂದು ನಿಮಗೆ ಐವಿಟೆಕ್ ಇಂಜಿನ್ ಜೊತೆ ಬರುವಂಥ VX ವೇರಿಯಂಟ್ ಅಂದರೆ ಇದು ಬಂದು ನಿಮಗೆ ಪೆಟ್ರೋಲ್ ಟಾಪ್ ಎಂಡು. ಮೈಲೇಜ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಸೆಡನಲ್ಲಿ ಒಂದು 15-16 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಗೇನ್ ನೀವು ಯಾವ ರೀತಿ ಸ್ಪೀಡ್ ಮೇಂಟೈನ್ ಮಾಡ್ತೀರಾ, ಯಾವ ರೀತಿ ಕ್ಲಚ್ ತೊಳಿತೀರಾ, ಯಾವ ರೀತಿ ಆಕ್ಸಿಲೇಷನ್ ಕೊಡ್ತೀರಾ, ಇದ್ರ ಮೇಲೆ ನಿಮಗೆ ಮೈಲೇಜ್ ಡಿಪೆಂಡ್ ಆಗಿರುತ್ತೆ. ಏನು ಸರ್ ಡೀಟೇಲ್ ಇದು? ಸರ್ 2016 ಮಾಡಲ್ VX ವೇರಿಯಂಟ್ ವಿತ್ ಸನ್ ರೂಫ್ ಬರೋದು, ಆಟೋಮೆಟಿಕ್ ಗಾಡಿ ಇದು. ಓಕೆ, ಬರೀ 30,000 ಓಡಿದೆ ಸರ್, ಸಿಂಗಲ್ ಓನರ್ ಗಾಡಿ. 30,000. ಹೌದು. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 6,95,000 ಇದೆ. ಇವಾಗ ಆಫರ್ ಪ್ರೈಸ್ ಬಂದು 675 ಮಾಡ್ಕೊಡ್ತೀವಿ ಸರ್. 675 ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಒಂದು 1 ಲಕ್ಷ ಮಾಡಿ ಸರ್. 1 ಲಕ್ಷ ಮಿಕ್ಕಿದ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ, 2016 ಮಾಡಲ್ ಸಿಂಗಲ್ ಓನರ್ ಗಾಡಿ, ಬರೀ 30,000 ಓಡಿದೆ ಸರ್. ಅಪ್ಟುಡೇಟ್ ಶೋರೂಮ್ ಸರ್, ಯಾವುದೇ ಪೀಸು ರೀಪೇಂಟ್ ಆಗಿಲ್ಲ, ಎಲ್ಲ ಒರಿಜಿನಾಲಿಟಿ ಇದೆ. ಎಲ್ಲ ಗಾಡಿ ಹಂಗೆ ಸರ್, ಎಲ್ಲ ರೀಪೇಂಟ್ ಆಗಿರೋ ಗಾಡಿನ ಯಾರು ಇರಲ್ಲ, ಎಲ್ಲ ಬಂಪರ್ ಟು ಬಂಪರ್ ಒರಿಜಿನಲ್ ಪೇಂಟ್ ಇರುತ್ತೆ ಸರ್. ಎಲ್ಲನೂ ಕೂಡ ಇವೆಲ್ಲನೂ ಕೂಡ ಒರಿಜಿನಲ್ ಪೇಂಟ್ ಗಾಡಿಗಳೇ. ಹೌದು ಹೌದು ಸರ್. ಅಲ್ಲ ಗುರು, ಆ್ಯಪಲ್ ಶೇಪಲ್ಲಿ ಸ್ವಿಫ್ಟ್ ತೋರಿಸ್ಬಿಟ್ಟೆ, ನಾನು ಡಿಸೈರ್ ಹುಡುಕ್ತಾ ಇದ್ದೀನಿ.
ಡಿಸೈರ್ ಇಲ್ವಾ ಅಂತ ಕೇಳೋರಿಗೆ, ಸೊ ನೀವು ನೋಡ್ತಾ ಹೋದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್, ಅದರಲ್ಲೂ ಕೂಡ ಆ್ಯಪಲ್ ಶೇಪ್ ಅಂದರೆ ನ್ಯೂ ಶೇಪ್ ಅಂತಲೇ ಹೇಳ್ಬೋದು. K01 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ನಂಬರ್ ಕೂಡ ಚೆನ್ನಾಗಿರುತ್ತೆ. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಹೋದು ಯಾವ ರೀತಿ ಇಂಟೀರಿಯರ್ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ನಿಮಗೆ ಅದರಲ್ಲಿ ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ, ಜೊತೆಗೆ ABS ಇರುತ್ತೆ, ಜೊತೆಗೆ ನಿಮಗೆ ಸಿಸ್ಟಮ್ ಇರುತ್ತೆ. ನಿಮಗೆ ರೇರ್ AC ಕೂಡ ಈ ಗಾಡಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಸರ್ ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಗಾಡಿ ಸರ್ ಇದು. ಪೆಟ್ರೋಲ್ ಆದರೂ ಕೂಡ ನೀವು ಆರಾಮಾಗಿ 17-18 ಮೈಲೇಜ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ ಶಿಫ್ಟ್ ಡಿಸೈರ್ ಫುಲ್ ಡಿಮಾಂಡ್ ಇದೆ ಗಾಡಿ. 2021 ಅದು ಕಡಿಮೆ ಓಡಿದೆ, ಬರೀ 38,000 ಓಡಿದೆ. ನಿಮ್ಗೆ ಇದರಲ್ಲಿ ಅವ್ರು ಆಂಬಿಯನ್ ಲೈಟು, LED ಲೈಟ್ಸು, ಆಮೇಲೆ ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ಸು, ಸೀಟ್ ಕವರ್ಸ್ ಅದು ತುಂಬಾ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ತುಂಬ ಚೆನ್ನಾಗಿದೆ. ಅದು ಬರೀ 38,000 ಓಡಿದೆ. ಸಿಂಗಲ್ ಓನರ್ ಗಾಡಿ ಸರ್ ಇದು. ಸಿಂಗಲ್ ಓನರ್. ಹೌದು. ಈ ಗಾಡಿ ನಮ್ದು ಆಸ್ಪೆಲ್ 7,45,000 ಇದೆ. ಇವಾಗ ಆಫರ್ ಪ್ರೈಸ್ 685 ಇದೆ ಸರ್. 685, 6,85,000. ಸಿಂಗಲ್ ಓನರ್ ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್ ಗಾಡಿ. ಇದು ಬ್ರ್ಯಾಂಡ್ ನ್ಯೂ ಟೈರ್ಸ್, ಏನು 1 ರೂಪಾಯಿ ಖರ್ಚಿಲ್ಲ, ಹೊಸ ಗಾಡಿ ಥರ ಇದೆ ಸರ್. ಓಕೆ, ಏನಿದೆ ಸರ್ ಲೋನ್ ಎಲ್ಲ ಇದಕ್ಕೆ? ಸರ್ ಒಂದು 50,000 ಮಾಡಿ ಸರ್ ಸಾಕು. 50,000 1 ಲಕ್ಷ ಮಾಡಿ ಸರ್. ಓಕೆ, ಶಿಫ್ಟ್ ಗಾಡಿಗಳಿಗೆಲ್ಲ ಅಷ್ಟೇ ಸರ್. ಒಂದು 50,000 1 ಲಕ್ಷ ಮಾಡಿ. ನೀವೇನೋ ಒಂದು 7 ಸೀಟರ್ ಇನೋವಾ XUV ಆ ಥರ ಹೋದ್ರೆ ಒಂದು 1 ಲಕ್ಷ 2 ಲಕ್ಷ ಮಾಡಬೇಕು. ಚಿಕ್ಕ ಗಾಡಿ ಯಾವ್ದಾದ್ರು ಒಂದು 50,000 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ. ನಿಮ್ಮ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ ಅಂದರೆ 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀವಿ ಸರ್. ಓಕೆ, 50,000 ಡೌನ್ ಪೇಮೆಂಟ್ ಇಲ್ಲ 0 ಡೌನ್ ಪೇಮೆಂಟಲ್ಲಿ ನೀವೇನಾದ್ರು ಗಾಡಿಗಳು ಹುಡುಕ್ತಾರೆ, ನಿಮ್ಮ ಒಂದು ಕ್ರಿಯೇಟ್ ಇಷ್ಟು ಸಿಬಿಲ್ ಸ್ಕೋರ್ಗಳು ಚೆನ್ನಾಗಿರುತ್ತೆ. ಸ್ವಿಫ್ಟ್ ಡಿಸೈರ್ ಬೇಕಾ? ಸಿಗುತ್ತೆ. ಹೋಂಡಾ ಸಿಟಿ ಬೇಕಾ? ಸಿಗುತ್ತೆ. ಕ್ವಿಡ್ ಬೇಕಾ? ಸಿಗುತ್ತೆ. ಇಲ್ಲ ಓಲ್ಡ್ ಶೇಪ್ ಸ್ವಿಫ್ಟ್ ಬೇಕಾ? ಇಲ್ಲ ನ್ಯೂ ಶೇಪ್ ಸ್ವಿಫ್ಟ್ ಬೇಕಾ? ಇಲ್ಲ i20 ಬೇಕಾ? ಇಲ್ಲ ಪೋಲೋ ಬೇಕಾ? ಈಗ ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ಇವಾಗ ನೆಕ್ಸ್ಟ್ ವೆಹಿಕಲು ರೆನಾಲ್ಟ್ ಡಸ್ಟರ್. ಸೊ ನೀವು ನೋಡ್ತಾ ಹೋಗ್ಬೋದು, ಇದು ಕೂಡ RXC ವೇರಿಯಂಟು, ಅಂದರೆ ಕ್ಲಾಸ್ ಮೇಂಟೈನ್ ಅಂತ ಹೇಳ್ಬೋದು. K01 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇದರಲ್ಲೂ ಕೂಡ ನಿಮಗೆ ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ದಯವಿಟ್ಟು ಕ್ಷಮೆ ಇರಲಿ, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಇರಲ್ಲ, ಬಟ್ ಇಂಟೀರಿಯರ್ ಎಲ್ಲ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಸರ್ ಇದು 110 PSI ಇಲ್ಲ 85 bhp ಸರ್. ಓಕೆ, ಅಂದರೆ ನಿಮಗೆ ಮೈಲೇಜ್ ಎಲ್ಲ ಆರಾಮಾಗಿ 18-20 ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಸೆಲ್ ಅಲ್ವಾ ಇದುವೇ? ಹೌದು ಸರ್, ಡೀಸೆಲ್ ಗಾಡಿ. ಓಕೆ, ಏನಿದೆ ಸರ್ ಡೀಟೇಲ್ ಇದು? ಸರ್ 2016 ಮಾಡಲ್ ನವಂಬರ್, ಆಲ್ಮೋಸ್ಟ್ 2017 ಹೇಳ್ಬೋದು. ಬರೀ 55,000 ಓಡಿದೆ. RX S 85 bhp ಸಿಂಗಲ್ ಓನರ್ ಸರ್, ಡೀಸೆಲ್ ಗಾಡಿ ಇದು. ಓಕೆ, ನಿಮಗೆ ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ ಕವರ್ಸು, ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ. ಓಕೆ, ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 6,75,000 ಇದೆ. ಇವಾಗ ಆಫರ್ ಪ್ರೈಸ್ ಬಂದ್ಬಿಟ್ಟು 595 ಮಾಡ್ಕೊಡ್ತೀವಿ ಸರ್. 595. ಹೌದು. ಓಕೆ, ಅದ್ರದ್ದು ಆನ್ ಟೇಬಲ್ ಬನ್ನಿ, ಇನ್ನೊಂದು 5,000 ಹೆಚ್ಚು ಕಡಿಮೆ ಟ್ರೈ ಮಾಡ್ಬೋದು ಸರ್. ನೆಗೆಷಿಯಬಲ್ ಇರುತ್ತೆ ಸರ್. ಹೌದು ಹೌದು ಸರ್. ಓಕೆ, ಡೌನ್ ಪೇಮೆಂಟ್ ಸರ್ ಇವಕ್ಕೆಲ್ಲ? ಸರ್ ಒಂದು 1 ಲಕ್ಷ ಮಾಡಿ ಸರ್ ಸಾಕು. 1 ಲಕ್ಷ ಮಾಡಿ, ಮಿಕ್ಕಿ ಲೋನ್ ಮಾಡ್ಬೋದು. 1 ಲಕ್ಷ ಡೌನ್ ಪೇಮೆಂಟಲ್ಲಿ ರೆನಾಲ್ಟ್ ಡಸ್ಟರ್, ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುವಂಥ ವೆಹಿಕಲ್. ಫೋರ್ಡ್ ಇಕೋ ಸ್ಪೋರ್ಟ್ಸ್ ಫುಲ್ಲಿ ಒಂದು ನಿಮಿಷ ಹಂಗೇರು. ಫೋರ್ಡ್ ಇಕೋ ಸ್ಪೋರ್ಟ್ಸ್ ನನಗೆ ಫುಲ್ಲಿ ಟಾಪ್ ಆ್ಯಂಡ್ ಬೇಕು ಸರ್. ಟೈಟಾನಿಯಂ ಬೇಡ ಸರ್, ನನಗೆ ಟೈಟಾನಿಯಂ ಪ್ಲಸ್ಸೇ ಬೇಕು ಅನ್ನೋರಿಗೆ. ಸೊ ನೀವು ನೋಡ್ತಾ ಹೋಗ್ಬೋದು, ಟೈಟಾನಿಯಂ ಪ್ಲಸ್ ಇರುತ್ತೆ. ವಿತ್ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ವಿತ್ ನಿಮಗೆ ರೈಸಿಂಗ್ ಟಚ್ ಸ್ಕ್ರೀನ್ ಸಿಸ್ಟಮ್ ಜೊತೆ ಇರುತ್ತೆ. ಅಲೋ ವಿಲ್ಸು, ಏರ್ ಬ್ಯಾಗು, ABS, ಬ್ಯಾಕ್ ವೈಫರು, ಡಿಫಾಗರು, ರೇರ್ AC, ಹೀಗೆ ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಅದರಲ್ಲೂ ಕೂಡ ಟೈರ್ ಕಂಡೀಷನ್ ಕೂಡ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಇಂಟೀರಿಯರ್ ಕೂಡ ತುಂಬಾ ಕ್ಲಾಸ್ ಮೇಂಟೈನ್ ಅಂತಲೇ ಹೇಳ್ಬೋದು. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಡೀಸೆಲ್ ಗಾಡಿ ಸರ್. ಓಕೆ, ಮೈಲೇಜ್ ನಿಮಗೆ ಗೊತ್ತು 18-20 ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. 1.5 ಲೀಟರ್ ಅಂದರೆ 1500 cc ವೆಹಿಕಲ್ ಇದಾಗಿರುತ್ತೆ. ಡೀಟೇಲ್ ಸರ್ ಇದು? ಸರ್ 2018 ಮಾಡಲ್ ಸಿಂಗಲ್ ಓನರ್, ಬೇರೆ 64,000 ಓಡಿದೆ. ಓಕೆ, ಟೈಟಾನಿಯಂ ಪ್ಲಸ್ ನಿಮ್ಗೆ 6 ಏರ್ ಬ್ಯಾಗ್ ಗಾಡಿ ಇದು. 6 ಏರ್ ಬ್ಯಾಗ್ ವಿತ್ ಪುಷ್ ಸ್ಟಾರ್ಟ್ ಬಟನ್, ಪುಷ್ ಬಟನ್ ಸ್ಟಾರ್ಟು, ರೈಸಿಂಗ್ ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್, ಆ ಥರ ಎಲ್ಲ ಆಪ್ಷನ್, ಲೆದರ್ ಸೀಟ್ ಕವರ್ಸು ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಬಂಪರ್ ಟು ಬಂಪರ್ ಒರಿಜಿನಲ್ ಪೇಂಟ್ ಇದೆ, ಯಾವುದೇ ರೀಪೇಂಟ್ ಆಗಿಲ್ಲ. ಗಾಡಿ ಜೆನ್ಯೂನ್ ಆಗಿದೆ. ನೀವು ನೋಡ್ಬೋದು, ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಆಗಿದೆ. ಯಾಕಂದರೆ ಇಷ್ಟು ಮೈಲೇಜ್ ಇರೋ ಗಾಡಿ ನಿಮ್ಗೆ ಯಾವುದೇ ಗಾಡಿ ಬರಲ್ಲ. ಇವತ್ತು ನೀವು ಹೊಸ ಗಾಡಿ ಪರ್ಚೇಸ್ ಮಾಡಿದ್ರೆ ಒಂದು 18 to 20 lakhs ಬರುತ್ತೆ. ಅಷ್ಟು ಕ್ವಾಲಿಟಿ ಇರೋ ಗಾಡಿಗಳಿದು ನೋಡ್ಬೋದು ಸರ್. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 7,95,000 ಇದೆ. ಇವಾಗ ಆಫರ್ ಪ್ರೈಸ್ 720 ಮಾಡ್ಕೊಡ್ತೀವಿ ಸರ್. 7,20,000 ಮಾಡ್ಕೊಡ್ತೀವಿ. 7,20,000 ಪ್ಲಸ್ ಡೌನ್ ಪೇಮೆಂಟ್ ಅಲ್ಲ ಸರ್? ಒಂದು 50 to 1 lakh ಮಾಡಿ ಸರ್. 50,000 1 ಲಕ್ಷ ಮಾಡಿ. 50,000ದಿಂದ 1 ಲಕ್ಷ ಡೌನ್ ಪೇಮೆಂಟಲ್ಲಿ ನಿಮ್ಗೆ ಏನಾದರೂ ಒರಿಜಿನಲ್ ಪೇಂಟಲ್ಲಿರೋ ಗಾಡಿನೇ ಬೇಕು, ಒರಿಜಿನಲ್ ಕಂಡೀಷನಲ್ಲಿ ಇರುವಂಥ ಗಾಡಿನೇ ಬೇಕು, ಒರಿಜಿನಲ್ ಮೀಟ್ರೇ ಇರಬೇಕು, ನಾನ್ ಆಕ್ಸಿಡೆಂಟ್ ಇರಬೇಕು, ಟಚ್ ಅಪ್ ಕಿಚಪ್ ಎಲ್ಲ ಯಾವುದೂ ಆಗಿರಬಾರ್ದು ಅಂದರೆ ಮಿಸ್ಟರ್ ಕಾರ್ಗೆ ವಿಸಿಟ್ ಮಾಡಿ. ಇನೋವಾ 10 ಲಕ್ಷ ಓಡಿಸಿದ್ರು ಕೂಡ ಜಗ್ದರ ಇಂಜಿನ್ ಇರುವಂಥ ಗಾಡಿ ಅಂತಲೇ ಹೇಳ್ಬೋದು. ಟೊಯೋಟಾ ಅವರ ಇನೋವಾ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ K51 ರಿಜಿಸ್ಟರ್ಡ್ ವೆಹಿಕಲು. ಇದರಲ್ಲಿ ನಿಮಗೆ ಮ್ಯಾಗ್ವೆಲ್ಸ್ ಕೂಡ ಇರುತ್ತೆ. ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗ್, AC ಸಿಸ್ಟಮು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಈಗ ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಈಗ ಡೀಟೇಲ್ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಒಂದು ಸಲ ಇಂಟೀರಿಯರ್ ನೋಡ್ಕೊಬಿಡಿ, ಯಾವ ರೀತಿ ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ ಅಂತ. ಯಾರಾದರೂ 7 ಸೀಟರ್ ಹುಡುಕ್ತಾ ಇದ್ದರೆ, ಒಳ್ಳೆ ಫ್ಯಾಮಿಲಿ ವೆಹಿಕಲ್ ಬೇಕು, ನಿಮಗೆ ಒಳ್ಳೆ ಯೂಸ್ಫುಲ್ ಆಗಿರಬೇಕು, ಮತ್ತು ಲಕ್ಸರಿ ಫೀಲ್ ಇರಬೇಕು, ಒಳ್ಳೆ ಕಂಫರ್ಟ್ ಇರಬೇಕು, ಬೂತ್ ಸ್ಪೇಸ್ ಕೂಡ ಚೆನ್ನಾಗಿರಬೇಕು ಅಂದರೆ ಖಂಡಿತವಾಗಿ ಈ ಗಾಡಿನ ನೀವು ಪ್ರಿಫರ್ ಮಾಡ್ಬೋದು. ಡೀಟೇಲ್ ಸರ್ ಇದ್ರದ್ದು? ಸರ್ 2015 ಮಾಡಲ್ VX ವೇರಿಯಂಟ್ ಇದೆ. ನಿಮ್ಮ ಡೈಮಂಡ್ ಕಟ್ ಮ್ಯಾಗ್ವಿಲ್ಸ್ ಬಂದ್ಬಿಡುತ್ತೆ. ಒಂದ್ಸಲ ನೀವು ಇನೋವಾ ನೋಡ್ತಾ ಅಂದರೆ ಈ ಗಾಡಿ ಬಂದು ನೋಡಿ ಚೆಕ್ ಮಾಡಿ. ಗಾಡಿ ಇವತ್ತು ಹೊಸ ಗಾಡಿ ತೊಗೊಂಡ್ಬಂದು ಹೆಂಗಿದೆ ಅದೇ ಥರ ಕ್ವಾಲಿಟಿ ಇದೆ. ಟೊಯೋಟಾ ಸರ್ವಿಸ್ ಆಗಿದೆ, ಯಾವುದೇ ಒಂದು ಪೀಸ್ ರೀಪೇಂಟ್ ಆಗಿಲ್ಲ, ಜೆನ್ಯೂನ್ ಆಗಿದೆ ಗಾಡಿ ಇದು.
ನೀವು ಗಾಡಿ ಒಂದ್ಸತಿ ಬಂದು ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿ ಗಾಡಿ ನೋಡಿ, ನಿಮಗೆ ನೀವು ಗಾಡಿನೇ ಬಿಡಲ್ಲ, ಅಷ್ಟು ಕ್ವಾಲಿಟಿ ಆಗಿದೆ ಗಾಡಿಗಳದು. ಈ ಗಾಡಿ ನಮ್ಮದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 11,45,000 ಇದೆ. ಇವಾಗ ಆಫರ್ ಪ್ರೈಸ್ 10,65,000 ಮಾಡ್ಕೊಡ್ತೀವಿ, 10,65 ಮಾಡ್ಕೊಡ್ತೀವಿ ಸರ್. 10,65,000ಕ್ಕೆ ಅದನ್ನು ಆನ್ ಟೇಬಲ್ ಬನ್ನಿ, ಕಸ್ಟಮರ್ ಹತ್ರ ಮಾತಾಡಿ ಏನಿದೆ ಆಗುತ್ತೋ ನಾನು ಬೆಸ್ಟ್ ಮಾಡ್ಕೊಡ್ತೀವಿ ಸರ್. ಯಾವ ಮಾಡಲ್ ಅಂದ್ರೆ ಸರ್ ಇದು? ಸರ್ 2015 ಮಾಡಲ್ ಸರ್. ಏನು ಡೌನ್ ಪೇಮೆಂಟ್ ಇರ್ಬೋದು ಸರ್ ಇದಕ್ಕೆ? ಸರ್ ಒಂದು 2 ಲಕ್ಷ 2 ಲಕ್ಷ 3 ಲಕ್ಷ ಬರುತ್ತೆ ಸರ್. ಅವ್ರ ಪ್ರೊಫೈಲ್ ಮೇಲೆ 15 ಮಾಡಲ್ ಆಗಿದೆಯಲ್ಲ, ಮೋಸ್ಟ್ಲಿ ಎಲ್ಲ ಕ್ಯಾಶ್ಗೆ ಬಂದ್ಬಿಡ್ತಾರೆ ಸರ್. ಯಾರು ಇವಾಗೆಲ್ಲ ಜಾಸ್ತಿ ಲೋನ್ ಕೇಳಲ್ಲ, ಎಲ್ಲ ಕ್ಯಾಶ್. ಕೆಲವರು ಲೋನ್ ಕೇಳ್ತಾರೆ, ಕೆಲವರು ಫುಲ್ ಕ್ಯಾಶ್ ಬಂದ್ಬಿಡ್ತಾರೆ. ಹೌದು. ಓಕೆ, ಸೊ ನೋಡಿದ್ರಲ್ಲ ಎಕ್ಸಲೆಂಟ್ ಕಂಡೀಷನ್. ನೀವು ಹೊಸ ಇನೋವಾ ಕ್ರಿಸ್ಟಾ ಡೌನ್ ಪೇಮೆಂಟ್ ಕಟ್ಟೋದಕ್ಕೆ ನೀವು ಹೊಸ ಗಾಡಿನೇ ಬಂದ್ಬಿಡುತ್ತೆ ಸರ್. ನೀವು ಏನು EMI ಇರಲ್ಲ, ಆ ಮೈಂಡ್ ಸೆಟ್ ಬಂದ್ಬಿಡ್ತಾರೆ. ಇವಾಗ ಕ್ರಿಸ್ಟಾ ತಗೋಬೇಕು 35 ಲಕ್ಷ ಬರುತ್ತೆ ಟಾಪ್ ಅಂಡ್ ಗಾಡಿ. ಒಂದು 10-10 ಲಕ್ಷಕ್ಕೆ ನಿಮಗೆ ವಿತೌಟ್ EMI ಗಾಡಿ ಸಿಗ್ತಾ ಅಂದ್ಬಿಟ್ಟು ಫುಲ್ ಕ್ಯಾಶ್ಗೆ ಬಂದ್ಬಿಡ್ತಾರೆ. ಲೋನ್ ಬೇಕಂದ್ರೆ ಒಂದು 1 ಲಕ್ಷ 2 ಲಕ್ಷ ಮಾಡಿ ಮಿಕ್ಕಿದ ಲೋನ್ ಮಾಡ್ಕೊಡ್ತೀವಿ ಸರ್. ಪ್ರೊಫೈಲ್ ಚೆನ್ನಾಗಿರಬೇಕು ಮೇನ್. ಓಕೆ ಸರ್. ಮತ್ತೊಂದು ಇನೋವಾ, ಇದು ಕೂಡ VX ವೇರಿಯಂಟ್ ಅಂದರೆ ಟಾಪ್ ಎಂಡ್. ನಿಮ್ಗೆ ಇದರಲ್ಲೂ ಕೂಡ ಅಲೋವಿಲ್ಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೋಡ್ ಕಂಟ್ರೋಲಿಗೆ ಪ್ರತಿಯೊಂದು ಕೂಡ ಬಂದ್ಬಿಡುವಂಥ ಗಾಡಿ, ಅಂದರೆ ಟಾಪ್ ಎಂಡ್. ಸರ್ ಈಗ ಇದ್ರ ಬಗ್ಗೆ ಡೀಟೇಲ್. ಸರ್ 2015 ಮಾಡಲ್, ಬರೀ 98,000 ಹೊಡಿ ಸರ್. VX ವೇರಿಯಂಟ್ ಇದು ಡೈಮಂಡ್ ಕಟ್ ಮ್ಯಾಗ್ವಿಲ್ಸ್ ಬಂದ್ಬಿಡುತ್ತೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್, ಯೋಕೋಮಾ ಟೈರ್ಸ್ ಹಾಕಿದ್ದಾರೆ. ಜಸ್ಟ್ ಟೈರ್ ಹಾಕ್ಬಿಟ್ಟು ಇಲ್ಲಿ ಬಂದಿದ್ದಾರೆ ಸರ್. ಏನೋ ಲೋಕಲ್ ಟೈರ್ಸು C8 ಆ ಥರ ಏನೂ ಹಾಕಿಲ್ಲ. ಯೋಕೋಮಾ ಫುಲ್ ಕಾಸ್ಟ್ಲಿ. ನೀವು ಆ ಟೈರ್ ನೋಡಿಬಿಟ್ಟೆ ಗೊತ್ತಾಗುತ್ತೆ ಸುಮ್ಮನೆ ಯಾವ ಥರ ಕಸ್ಟಮರ್ ಅಂದ್ಬಿಟ್ಟು. ಸುಮ್ಮನೆ ಯಾವುದೊಂದು ಟೈರ್ ಹೊಸ ಟೈರ್ ಹಾಕ್ಬೇಕು ನೋಡಿ ಹಾಕಿಲ್ಲ. ಯೋಕೋಮಾ ಅಂದ್ರೆ ಕ್ವಾಲಿಟಿಯಾಗಿ ಮೇಂಟೈನ್ ಮಾಡಿದ್ದಾರೆ. ಸೀಟ್ ಕವರ್ಸು ಅದನ್ನು ಒರಿಜಿನಲ್ ಲೆದರ್ ಸೀಟ್ ಕವರ್ಸ್ ಹಾಕಿದ್ದಾರೆ. ಗಾಡಿ ತುಂಬ ಚೆನ್ನಾಗಿದೆ ಸರ್. ಈ ಗಾಡಿದು ನಮ್ದು ಆಸ್ಕಿಂಗ್ ಪ್ರೈಸ್ 11,45,000 ಇದೆ. ಬೆಸ್ಟ್ ಪ್ರೈಸ್ ಅಂದ್ರೆ 10,75,000 ಮಾಡ್ಕೊಡ್ತೀವಿ ಸರ್. 10,75,000 ಬರೀ 98,000 ಹೊಡಿದೆ. ಬಂಪರ್ ಟು ಬಂಪರ್ ಒರಿಜಿನಲ್ ಪೇಂಟ್ ಇದೆ. ಏನು ಬೇಕೋ ಚೆಕ್ ಮಾಡಿ, ಮೆಕ್ಯಾನಿಕ್ ಕರ್ಕೊಂಡು ಬಂದು ನೀವೇ ಚೆಕ್ ಮಾಡ್ಕೊಳ್ಳಿ ಸರ್. ಓಕೆ ಸರ್. ನಿಮ್ಗೆ ಆಲ್ರೆಡಿ 2 ಇನೋವಾ ತೋರಿಸೋ, ಒಂದು ವೇಳೆ ಬೇಡ ಸರ್ ಬೇರೆ ಏನಾದರೂ ಸ್ಟಾಕ್ಸ್ ಇದೆ ಅಂದರೆ ಮತ್ತೊಂದು ಇನೋವಾ ಇರುತ್ತೆ. ಇದರಲ್ಲೂ ಕೂಡ ಅಷ್ಟೇ ನಿಮಗೆ ಅಲೋವಿಲ್ಸು, ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಹೀಗೆ ಪ್ರತಿಯೊಂದು ಕೂಡ ಫೀಚರ್ಸ್ ಇರುವಂಥ ಗಾಡಿ. ಡೀಟೇಲ್ ಸರ್ ಇದ್ರದ್ದು? ಸರ್ 2015 ಮಾಡಲ್, ಸಿಂಗಲ್ ಓನರ್ ಇದೆ. ಓಕೆ, ಬರೀ 1 ಲಕ್ಷ ಓಡಿದೆ ಸರ್ ಇದು. ಓಕೆ, 1 ಲ್ಯಾಕ್. ನಿಮಗೆ 7 ಸೀಟರ್ ಬೇಡ, 8 ಸೀಟರ್ ಅಂದ್ರೆ ಈ ಗಾಡಿ 8 ಸೀಟರ್ನೇ ಇರೋದು. ಓಕೆ, ಗಾಡಿ ತುಂಬ ಚೆನ್ನಾಗಿದೆ. ನಿಮಗೆ AC, ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 12,45,000 ಇದೆ. ಇವಾಗ ಆಫರ್ ಪ್ರೈಸ್ನ 11,45,000 ಮಾಡ್ಕೊಡ್ತೀವಿ. 11 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಸರ್. ಓಕೆ, 11.5 ಲಕ್ಷಕ್ಕೆ. ಓಕೆ ಸರ್. ಈಗ ಇನೋವಾ ಕ್ರಿಸ್ಟಾ ಸರ್ 2019 ಮಾಡಲ್, ಅದ್ರ ಟಾಪ್ ಅಂಡ್ ZX ಆಟೋಮೆಟಿಕ್ ಗಾಡಿ ಇದು. ಬರೀ 1,20,000 ಓಡಿದೆ. ZX ವೇರಿಯಂಟ್ ಸರ್. ನಿಮಗೆಲ್ಲ ಇದು ಲೆದರ್ ಸೀಟ್ ಕವರ್ಸು, ಆ ಥರ ಕ್ರೂಸ್ ಕಂಟ್ರೋಲ್, 7 ಏರ್ ಬ್ಯಾಗ್ಸು ಎಲ್ಲ ಆಪ್ಷನ್ಸು ಬಂದ್ಬಿಟ್ಟು ಫುಲ್ ಟಾಪ್ ಅಂಡ್ ಗಾಡಿ ಸರ್ ಇದು. ಓಕೆ, ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 21,95 ಇದೆ. ಇವಾಗ ಆಫರ್ ಪ್ರೈಸ್ 21 ಲಕ್ಷ ಮಾಡ್ಕೊಡ್ತೀವಿ ಸರ್. 21 ಲಕ್ಷ. ಓಕೆ, ಇದಕ್ಕೆಲ್ಲ ಸರ್ ಡೌನ್ ಪೇಮೆಂಟ್ ಒಂದು 3 ಲಕ್ಷ? 3 ಲಕ್ಷ ಮಾಡಿ ಸರ್. 3 ಲಕ್ಷ ಮಾಡಬೇಕು ಸರ್. 3 ಲಕ್ಷ ಮಾಡಬೇಕು. ಓಕೆ, ಎಷ್ಟು ಹೊಡಿದೆ ಅಂದ್ರೆ ಇದು? ಬರೀ 1,20,000 ಹೊಡಿದೆ ಸರ್. ಓಕೆ, 1,20,000 ಅಂದರೆ 1,20,000 ಹೊಡಿರುವಂಥ ಇನೋವಾ ಕ್ರಿಸ್ಟಾ. ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ. ಅಲೋವಿಲ್ಸು, ಏರ್ ಬ್ಯಾಗು, ABS, ಕ್ರೂಸ್ ಕಂಟ್ರೋಲಿಗೆ ಪ್ರತಿಯೊಂದು ಕೂಡ ಫೀಚರ್ಸ್ ಇರುವಂಥ ಗಾಡಿ. ಸರ್ ನನಗೆ ಮಾರುತಿ ಸುಜುಕಿ ಬ್ರೆಜಾ ಕಾರ್ ತುಂಬ ಇಷ್ಟ ಆಯಿತು, ಬಟ್ ನನಗೆ ಆ ಬ್ರ್ಯಾಂಡ್ ಇಷ್ಟ ಆಗಿಲ್ಲ ಸರ್. ನನಗೆ ಅದೇ ಥರ ಗಾಡಿ ಬೇಕು, ಬಟ್ ಬೇರೆ ಬ್ರ್ಯಾಂಡಲ್ಲಿ ಬೇಕು ಅನ್ನೋರಿಗೆ ಅರ್ಬನ್ ಕ್ರೂಸರ್ ಕೂಡ ಇರುತ್ತೆ. ಡೀಟೇಲ್ ಸರ್? ಸರ್ ಟೊಯೋಟಾ ಅರ್ಬನ್ ಕ್ರೂಸರ್ ಹೈಲೈನ್ ಆಟೋಮ್ಯಾಟಿಕ್ ಪೆಟ್ರೋಲ್ ವೇರಿಯಂಟ್ ಇದು. 2021 70,000 ಓಡಿದೆ ಸರ್. ಓಕೆ, ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 8,75,000 ಇದೆ. ಇವಾಗ ಆಫರ್ ಪ್ರೈಸ್ 7,95,000 ಮಾಡ್ಕೊಡ್ತೀವಿ ಸರ್. 795. ನೀವು ಮಾರ್ಕೆಟ್ನಲ್ಲಿ ಎಲ್ಲಿ ಬೇಕೋ ಚೆಕ್ ಮಾಡಿ, ಇಷ್ಟು ಕಡಿಮೆ ಎಲ್ಲರೂ 8.5 ಲಕ್ಷ ಹೇಳ್ತಾರೆ. ನಾವು 795 ಮಾಡ್ಕೊ, ಅದನ್ನು ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಓಕೆ, ಇದಕ್ಕೆ ಸರ್ ಲೋನ್ ಆದರೆ ಸರ್ ಒಂದು 50,000 1 ಲಕ್ಷ ಮಾಡಿ ಲೋನ್ ಮಾಡ್ಬೋದು ಸರ್. ಓಕೆ, 50ರಿಂದ 1 ಲಕ್ಷ ಡೌನ್ ಪೇಮೆಂಟ್ ಅಂದರೆ 50,000 ಇಲ್ಲಾಂದರೆ 1 ಲಕ್ಷ. ಈ ಥರ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಗಾಡಿ ಸರ್ ಇದು. ಪೆಟ್ರೋಲ್ ಗಾಡಿ. ಇವತ್ತು ಹೊಸ ಗಾಡಿ ನಿಮ್ಗೆ ಒಂದು 14 ಲ್ಯಾಕ್ಸ್ ಮೇಲೆ ಬರುತ್ತೆ. 14 ಲ್ಯಾಕ್ಸ್ ಮೇಲೆ ಬರುತ್ತೆ. ನಾವು 795 ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ಸರ್ ಏನು ಸರ್ ಇದು ಸೀಟ್ ಈ ಥರ ಇದೆ? ಹೌದು ಸರ್, 2025 ಮಾಡಲ್, ಲೇಟೆಸ್ಟ್ ಇದು. ಕ್ಯಾಪ್ಟನ್ ಸೀಟ್ ಸಮೇತ ಬರುತ್ತೆ. ಕ್ಯಾಪ್ಟನ್ ಸೀಟ್ಸು ಈಕೋ ಸ್ಟಾರು? ಹೌದು. ಓಕೆ, ಈಕೋ ಸ್ಟಾರ್ ನೀವು ನೋಡ್ತಾ ಬಂದು ವಿತ್ ಕ್ಯಾಪ್ಟನ್ ಸೀಟ್ ಬರುವಂಥದ್ದು. ಇಂಟೀರಿಯರ್ ಎಲ್ಲನೂ ಕೂಡ ತುಂಬಾ ಕ್ಲಾಸ್ ಮೇಂಟೈನ್ ಇರುತ್ತೆ. ನನಗೆ ಫ್ರಂಟ್ ಸೈಡು ಕೂಡ ತೋರಿಸ್ಕೊಡ್ತಾ ಇದೆ. ವಿತ್ ನಿಮಗೆ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಜೊತೆ ಈ ಗಾಡಿ ಇರುತ್ತೆ. ಏರ್ ಬ್ಯಾಗು, ABS ಇವೆಲ್ಲನೂ ಕೂಡ ಕಾಮನ್ ಫೀಚರ್ ಅಂತ ಹೇಳ್ಬೋದು. 2025 2025ನೇ ಮಾಡಲು. ಓನರ್ ಸರ್ ಸಿಂಗಲ್ ಓನರಾ? ಸರ್ ಸಿಂಗಲ್ 2025 ಸಿಂಗಲ್ ಓನರ್. ಬರೀ 7,000 ಓಡಿದೆ ಸರ್. 7,000? ಹೌದು. ಓಕೆ, ಏನಿದೆ ಸರ್ ಪ್ರೈಸು? ಸರ್ ಈ ಗಾಡಿಗೆ ಕಸ್ಟಮರು ಗಾಡಿ ತೊಗೊಂಡು 1 ಲಕ್ಷ ಖರ್ಚು ಮಾಡಿದ್ದಾರೆ. ಸೀಟ್ ಕವರ್ಸು, ಮ್ಯಾಗ್ ವೀಲು, ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್, ಸ್ಪೀಕರ್ಸು, ರಿಮೋಟ್ ಕೀ, ಆ ಥರ ಶೋರೂಮ್ನಲ್ಲೇ 1 ಲಕ್ಷ ಖರ್ಚು ಮಾಡಿದ್ದಾರೆ. ಈ ಗಾಡಿ ನಮ್ದು ಆದ್ಮೇಲೆ 5,75,000 ಇದೆ ಸರ್. 5,75. 5,75,000. ಹೌದು. ಓಕೆ, ಲೋನು ಸರ್ ಇದಕ್ಕೆ? ಸರ್ ಲೋನ್ ಒಂದು 5 ಲಕ್ಷ ಗಂಟೆ ಲೋನೇ ಆಗುತ್ತೆ ಸರ್. ಒಂದು 75,000 ಡೌನ್ ಪೇಮೆಂಟ್ ಮಾಡಿ ಸರ್ ಸಾಕು. ಓಕೆ, 75,000 ಡೌನ್ ಪೇಮೆಂಟಲ್ಲಿ ಈಕೋ ಸ್ಟಾರ್, ಅದು ಕೂಡ 2025ನೇ ಮಾಡಲು ವಿತ್ ಕ್ಯಾಪ್ಟನ್ ಸೀಟು ಜೊತೆಗೆ ಮ್ಯಾಗ್ವಿಲ್ ಜೊತೆ ಇರುವಂಥ ಗಾಡಿ.